ಹಾಬಿಗೋಸ್ಕರ ಒಂದು 4 ಎಕರೆ ಜಮೀನಲ್ಲಿ ಆಲ್ಫಾನ್ಸು ಒಂದು 400, ಮಲ್ಲಿಕಾ ಒಂದು 200, ಆಮೇಲೆ ತೋತಾಪರಿ ಒಂದು 150 ಹಾಬಿಗೋಸ್ಕರ ಮಾಡ್ಕೊಂಡಿರೋದು. ಜನರಿಗೆ ಒಂಥರ ನಮ್ಮಿಂದ ಒಳ್ಳೇದು ರೇಟಲ್ಲಿ ಕೊಡೋಣ ಅಂತೇಳಿ ಮಾಡ್ತಾ ಇರೋದು ಸರ್. ಹಣ್ಣುಗಳು ಕೊಡೋಣ ಅಂತ ಹಾಬಿಗೋಸ್ಕರ 4 ಎಕರೆ ಶುರು ಮಾಡಿದ್ದು ನೀವು? ಹ್ಞೂ ಸರ್, 4 ಎಕರೆದಲ್ಲಿ ಹಾಬಿಗೋಸ್ಕರ 4 ಎಕರೆ ಶುರು ಮಾಡಿದ್ದು. ಎಲ್ಲನೂ ನಾನು ಹಸಿರೆಲೆ ಗೊಬ್ಬರದಿಂದ ಮಾಡೋದು, ಯಾವುದೇ ಗೊಬ್ಬರ ಹಾಕಲ್ಲ. ಪ್ರತಿ ವರ್ಷ ಸೆಣಬು, ಹುರುಳಿ, ಅಲಸಂದಿ ಈ ಥರ ಬರುತ್ತಲ್ಲ, ಅದನ್ನು ಹಾಕ್ಬಿಟ್ಟು ಒತ್ತಿಸ್ಬಿಡ್ತೀವಿ. ಆಮೇಲೆ ಬೇರೆ ಯಾವ್ದು ಗೊಬ್ಬರನೂ ಹಾಕಲ್ಲ, ಸಗಣಿ ಗೊಬ್ಬರ ಒಂದು ಹಾಕ್ತೀವಿ, ಬಿಟ್ಟರೆ ಬೇರೆ ಯಾವುದು ಗೊಬ್ಬರ ಹಾಕಲ್ಲ. 4 ಎಕರೆಗೂ ಹಾಗೆ? ಹ್ಞೂ ಸರ್, 4 ಎಕರೆ ಅದು ಟೇಸ್ಟು ಬರುತ್ತೆ, ಇದು ಬರುತ್ತೆ. ಹ್ಞೂ ಸರ್, ಇಳುವರಿ ಜಾಸ್ತಿ ಇರುತ್ತೆ. ಹಸಿರೆಲೆ ಗೊಬ್ಬರ ಅಲ್ವಾ, ಬೇರೆ ಯಾವುದು ಹಾಕಲ್ಲ. ಆ ಥರ ಅಂದರೆ ಮರದಿಂದ ಬಿದ್ದಿದ್ದು ಗೊಬ್ಬರನೇ ಅಲ್ಲಿಗೆ ಹಾಕೊಂಡ್ಬಿಟ್ಟು? ಹಾಂ, ಅಲ್ಲೇ ಮಲ್ಚ್ ಮಾಡಿಬಿಡ್ತೀವಿ. ಯಾವುದೂ ಹೊರಗಡೆ ಅಂತ ಅಂದ್ರಲ್ಲ, ಅಲ್ಲೇ ಮಲ್ಚ್ ಮಾಡಿಬಿಟ್ಟು ಹಾಕ್ಬಿಡ್ತೀವಿ. ಈಗ ತೋತಾಪುರಿ ಇದೆ ಸರ್, ಅಲ್ಫಾನ್ಸ್ ಇದೆ, ರತ್ನಾಗಿರಿ ಇದೆ ಒರಿಜಿನಲ್ಲು, ಆಮೇಲೆ ಮಲ್ಲಿಕಾ ಇದೆ ಸರ್. ಹಾಬಿಗೋಸ್ಕರ ಮಾಡಿರೋದು. ಕಳೆದ ವರ್ಷ ಇಷ್ಟು ಲಾಭ ಮಾಡ್ಕೊಂಡಿದ್ರೆ? ಇಲ್ಲ ಸರ್, ನಾನು ಲಾಭಗೋಸ್ಕರ ಮಾಡ್ತಾ ಇರಲ್ಲ, ಒಂದು ಪೀಸ್ ಆಫ್ ಮೈಂಡಿಗೆ ಮಾಡ್ತಾರೆ. ಐ ಆಮ್ ಸಿವಿಲ್ ಇಂಜಿನಿಯರ್ ಒರಿಜಿನಲಿ. ಹಾಬಿಗೋಸ್ಕರ ಮಾಡ್ಕೊಂಡಿರೋದು, ನಾನು ಬಿಸ್ನೆಸ್ ಟೈಪ್ ಮಾಡ್ತಾ ಇಲ್ಲ, ಒಂಥರ ಹಾಬಿಗೋಸ್ಕರ ಮಾಡ್ತಾ ಇದ್ದೀನಿ. ಒಂದು ಕೊಡ್ತಾ ಇದ್ದೀನಿ. ಎಲ್ಲ ನ್ಯಾಚುರಲ್. ತುಂಬ ಇಷ್ಟಪಡೋ ಹಣ್ಣುಗಳು ಯಾವುದು ಇದರಲ್ಲಿ ನನಗೆ ಮಲ್ಲಿಕಾ ಮತ್ತು ರಸಪುರಿ ತಿನ್ಕೋಬೇಕು? ಅಲ್ಫಾನ್ಸ್. ಹ್ಞೂ ಸರ್, ಈ ಹಣ್ಣು ನಿಮ್ಗೆ ತುಂಬ ಇಷ್ಟ ಆಯಿತು? ಹ್ಞೂ ಸರ್, ತುಂಬ ಇಷ್ಟ. ಎಷ್ಟಿದೆ ಕೆಜಿ? ಇದು 100 ರೂಪೀಸ್ ಕೊಡ್ತಾ ಇದ್ದೀನಿ. ಜನರಿಗಲ್ವಾ, ನಾನೇನು ಅದರಿಂದ ನನಗೇನು ಸಿಗಲ್ಲ. ನೆಮ್ಮದಿ ಮುಖ್ಯ, ನೆಮ್ಮದಿಗೋಸ್ಕರ ಮಾಡ್ತಾ ಇರೋದು. ಟೈಮ್ ಪಾಸ್ ಆಗಬೇಕು, ಅದಕ್ಕೋಸ್ಕರ. ಸಿವಿಲ್ ಇಂಜಿನಿಯರ್ ರಿಟೈರ್ಡ್ ಆಗಿ ನೀವು ಈ ವ್ಯವಸಾಯಕ್ಕೆ ಬಂದರೆ ಎಷ್ಟೊಂದು ಆಕ್ಟಿವ್ ಇದೇನ ಕಾರಣ? ಹೌದು ಸರ್, ಈ ಥರ ಹಾಬಿಯಾಗಿ ನಾನು ಹುಮ್ಮಸ್ನಿಂದಿರೋದು ಇದೇ ಕಾರಣ. ದಿನ ನನಗೆ ಹಸಿರು ಅದು ನೋಡಿದ ತಕ್ಷಣವೇ ಒಂಥರ ಇದು ಬರುತ್ತೆ, ಎನ್ಕರೇಜ್ ಆಗುತ್ತೆ ಎಲ್ಲ ಮಾಡಲಿಕ್ಕೆ. ಸ್ವಂತ ಲ್ಯಾಂಡ್ ಇದೆ ಸರ್. ತುಂಬ ಧನ್ಯವಾದಗಳು ಸರ್. 3 ದಿನ ಇರ್ತೀರಿ? ಹಾಂ, 3 ದಿನ ಇರ್ತೀನಿ ಸರ್. ಲಾಭಕ್ಕೋಸ್ಕರ ಮಾಡ್ತೀನಿ? ಇಲ್ಲ, ಜನಗಳ ಖುಷಿಗೋಸ್ಕರ ಮಾಡ್ತಾರೆ. ಫೇಮಸ್ ಇದೆ, ಆ ಥರ ಮಾಡೋ ಥರ ಮಾಡ್ಕೊಂಡಿದ್ದೀನಿ. ಟ್ರೈ ಮಾಡಿ.